ನಮಸ್ಕಾರ ವೀಕ್ಷಕರೇ. ನಮ್ಮ ಜನ ಹೇಗೆ ಅಂದ್ರೆ ಕೆಟ್ಟ ಮೇಲೆ ಬುದ್ಧಿ ನಮಸ್ಕಾರ ವೀಕ್ಷಕರೇ. ನಮ್ಮ ಜನ ಹೇಗೆ ಅಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಯಾವ್ದಾದ್ರು ನಾವು ನಂಬ್ಕೊಂಡು ಹೊರಟೋಗ್ತೀವಿ. ಕೊನೆಗೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಈಗ ರೀಸೆಂಟ್ ಆಗಿ ಎಲ್ಲರಿಗೂ ಸತ್ಯ ತಿಳಿತಾ ಇದೆ. CJP ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಎಲ್ಲೋ ಅಮೆರಿಕಾದಲ್ಲಿ ಕೂತಿದ್ದವನು ಒಬ್ಬ, ಒಂದು ಜಸ್ಟ್ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಪೊಲಿಟಿಕಲ್ ಪಾರ್ಟಿ ನೆಕ್ಸ್ಟ್ ಶುರು ಮಾಡೋಣ, ಸದ್ಯಕ್ಕೆ ಒಂದು ಸೋಷಿಯಲ್ ಮೀಡಿಯಾ ಪಾರ್ಟಿ ಶುರು ಮಾಡಿದ. ಅದನ್ನ ಫಾಲೋ ಮಾಡಿದವರು ಸುಮಾರು 3 ಕೋಟಿ ಜನ ಯುವಕರು ದಡ್ರು ಆದ್ರು. ಯಾಕೆ ಅಂದ್ರೆ ರೀಸೆಂಟ್ ಆಗಿ ನೀಟ್ ಹೋರಾಟ ನಡೀತು ಜಂತರ್ ಮಂತರ್ ಅಲ್ಲಿ. ಎಲ್ಲ ಹೋದ್ರು, ಅಲ್ಲಿ ಫೈಟ್ ಮಾಡಿದ್ರು, ಒಬ್ರು ಕುತ್ಕೊಂಡು ಉಪವಾಸ ಬೇರೆ ಮಾಡಿದ್ರು, 19 ದಿನ 20 ದಿನ ಉಪವಾಸ ಮಾಡಿದ್ರು. ಕೊನೆಗೆ ಅಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ನೀಟ್ ಹೋರಾಟ ಅಲ್ಲ ಅದು, ಅಲ್ಲಿ ಮತಾಂಧತ್ವ ಪ್ಲಸ್ ಭಾರತದಲ್ಲಿ ದಂಗೆ ಸೃಷ್ಟಿ ಮಾಡಬೇಕು, ಜನರನ್ನ ಡಿವೈಡ್ ಮಾಡಬೇಕು ಅಂತ ಇದ್ದಂತ ಒಬ್ಬ ವ್ಯಕ್ತಿ ಹುಟ್ಟಾಕದಂತ ಈ ಕಾಕ್ರೋಚ್ ಜನತಾ ಪಾರ್ಟಿ ಉದ್ದೇಶಗಳು. ಅಲ್ಲಿ ನಡೆದಿದ್ದು ನೀಟ್ ಹೋರಾಟ ಅಲ್ಲ, ಸ್ಟೂಡೆಂಟ್ಗಳಿಗೋಸ್ಕರ ಹೋರಾಟ ಮಾಡಿದ್ದ ಅಲ್ವೇ ಅಲ್ಲ. ಅಲ್ಲಿ ನಡೆದಿದ್ದು ಏನು? RSS ವಿರುದ್ಧ ಹೋರಾಟ, ಭಾರತನ ಡಿವೈಡ್ ಮಾಡಬೇಕು, ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಲೆವೆಲ್ಗೆ ಹೋರಾಟಗಳು ನಡೀತು. ಅದು ನಾನು ಹೇಳ್ತಿಲ್ಲ, ಅಲ್ಲಿ ಹೋಗಿದ್ದಂಥವರು ಎಷ್ಟೋ ಜನ ಬೈದು ನಾವು ತಪ್ಪು ಮಾಡಿದ್ವಿ, ನಮ್ಗೆ ಇವತ್ತು ಬುದ್ಧಿ ಬಂತು ಅಂತ ಹೇಳ್ತಾ ಇರೋದು ನೀವು ನೋಡಿರ್ತೀರಾ. ಇಲ್ಲೂ ಕೇಳಿ. आज़ादी 1947 में मिल गई थी, बीजेपी से क्या आज़ादी चाहिए और आरएसएस से कि क्या मतलब है इनका। हम स्टूडेंट्स यहाँ खड़े हैं, हम नीट के लिए खड़े हैं, पेपर लीक ना हो, हमारा फ्यूचर सिक्योर रहे, हम इसलिए खड़े हैं। अब हमारी आवाज़ों के बीच आरएसएस मुर्दाबाद के नारे लग रहे हैं, तो फिर ये हमारे को सामने रख के ये अपनी रोटियां सेकी जा रही हैं और कुछ नहीं। आज़ादी 1947 ಇವ್ರು ಹೇಳಿದ್ದು ಅದೇ, ನಾವು ನೀಟ್ಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಪೇಪರ್ ಲೀಕ್ ಆಗದೆ ಇರೋದಕ್ಕೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ನಾವು ಇವ್ರ ಜೊತೆ ಹೋದ್ರೆ ಅವರ ರೊಟ್ಟಿ ತಿನ್ನೋದಕ್ಕೋಸ್ಕರ, ಅಂದ್ರೆ ಅವರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ RSS ಮುರ್ದಾಬಾದ್, BJP ಸರಿ ಇಲ್ಲ, ಈ ತರ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿರುವಂತ ಸರ್ಕಾರಗಳು ಸರಿ ಇಲ್ಲ, ನಾವು ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹುಟ್ಟಾಕ್ತಾ ಇದ್ದಾರೆ. ಅಲ್ಲಿ ಜನರಲ್ಲಿ ದಂಗೆ ಏಳ್ಸೋ ಕೆಲಸ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ಯಾರು? ಕಾಕ್ರೋಚ್ ಜನತಾ ಪಾರ್ಟಿ ಲೀಡರು ಅಂತಾನೆ ತೋರಿಸಿದ್ರು. ಎಷ್ಟೆಷ್ಟು ಜನ ಅಂತದ್ದೇ ಮಾಡ್ತಾ ಇರೋದು. ಇದು ಒಂದೇ ವಿಡಿಯೋ ಅಲ್ಲ, ಇಲ್ಲೂ ನೋಡಿ. अभी साइंटिस्ट साहब बैठे हैं जो आविष्कार कर रहे हैं इस समय भूखे रहकर। अगर ये अकेले बैठे होते तो देश का सही जो विद्यार्थी है वो इनके साथ जुड़ा होता। नीट का प्रोटेस्ट हो रहा होता। इस समय नालायकों का प्रोटेस्ट हो रहा है, ये नीट का प्रोटेस्ट नहीं हो रहा है। सारे नालायक हैं यहाँ पर, जिनका कोई भी मुद्दा सनातन को कोसे बगैर नहीं पूरा हो रहा। इनको आजादी ही नहीं मिल रही है जब तक सनातन पे बात नहीं बोलेंगे। ये जो भी ಇವ್ರು ಹೇಳಿದ್ದು ಅದೇ. ಇಲ್ಲಿ ಬಂದು ಯಾವುದೇ ನೀಟು ವಿರುದ್ಧ ಹೋರಾಟ ಮಾಡೋದಕ್ಕೆ ಬಂದಿಲ್ಲ. ಇವರೆಲ್ಲ ಕೂಡ ಪೊಲಿಟಿಕಲಿ ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಓವರ್ ಆಲ್ ಆಗಿ ಜನರನ್ನ ಡಿವೈಡ್ ಮಾಡಬೇಕು, ಹೊಡೆದಾಡಬೇಕು ಜನ. ಅದರಲ್ಲಿ ಜಾಸ್ತಿ ಅಲ್ಲಿ ಹೋರಾಟಕ್ಕೆ ಬಂದಿರೋರಿಗೆ ನೀಟ್ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಬಾಂಗ್ಲಾದೇಶದವ್ರು ಎಷ್ಟೆಷ್ಟೋ ಜನ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಎಜುಕೇಶನ್ ಇಲ್ಲ. ಅವರೆಲ್ಲ ಕೂಡ ಕೂತ್ಕೊಂಡು ಇವತ್ತು ಸಪೋರ್ಟ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ, ಹೋರಾಟ ಮಾಡ್ತೀವಿ ಅನ್ನೋ ಹೆಸರಲ್ಲಿ ದಂಗೆ ಏಳ್ಸೋ ಕೆಲಸ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ತೋರಿಸೋದೇ ಬೇರೆ ತರ. ಇವತ್ತು ಜನಕ್ಕೆ ಅರ್ಥ ಆಗ್ತಾ ಇದೆ ನಿಜ ಏನು ಅಂತ. ಅದೇ ಹೇಳಿದ್ದು, ಕೆಟ್ಟ ಮೇಲೆ ಬುದ್ಧಿ ಬಂತು. से कुणाल कामरा ने भगवान राम का मजाक उड़ाया है और इस बार CJP प्रोटेस्ट में जाकर के मजाक बनाया है और सभी CJP वाले खिलखिला करके हंस रहे थे, अपना समर्थन जाहिर कर रहे थे, लेकिन हिंदुओं को 1% भी फर्क नहीं पड़ा। उसी प्रकार से कुछ समय पहले यहाँ पर प्रकाश राज गया था अपनी उपस्थिति दर्ज कराने के लिए। ये भी समय समय पर हिंदू देवी देवताओं पर टिप्पणी करता रहता है, लेकिन हिंदुओं को कोई फर्क नहीं पड़ता। उसी तरह से ये मीठा, ये भी हिंदू देवी देवताओं पर हर तरह की टिप्पणी करता रहता है, कहने को अपने को नास्तिक बताता है, लेकिन जब एंकर ने पूछा कि आप अन्य धर्मों पर टिप्पणी क्यों नहीं करते, तो चुप्पी साध गया, सांप सूंघ गया इसे, लेकिन हिंदुओं को फिर भी फर्क नहीं पड़ता। उसी प्रकार से समय समय पर इस CJP प्रोटेस्ट में नारे लगते रहे कि बस नाम रहेगा अल्लाह का। वामपंथी नंदिता नारायण ने नारा लगाया था, यानी कि हिंदुओं के देवी देवताओं का मजाक भी उड़ रहा है, ऐसे लोगों को मंच भी दिया जा रहा है। बस नाम रहेगा अल्लाह का, ये गूंज भी रहा है। और इतना ही नहीं, ऐसे लोग जो ये कहते थे कि कश्मीर भारत का हिस्सा नहीं है, अरुंधति रॉय, उसको भी मंच दिया गया था। निवेदिता मेनन जो कश्मीर के बारे में अलगाववाद की बात करती आई है, वो भी इस प्रोटेस्ट को समर्थन दे रही है। लेकिन लोगों की आंख पर पट्टी बंधी हुई है। उनको तो ये दिखाई दे रहा है कि अरे सोनम वांगचुक कितने दिन से प्रोटेस्ट में बैठे हुए हैं, वो बेचारे भूखे हैं, सरकार उनके बारे में बात क्यों नहीं कर रही। और कई इन्फ्लुएंसर्स वीडियोस बना रहे हैं, बड़ा अपने आप को न्यूट्रल दिखाने की कोशिश कर रहे हैं कि सोनम वांगचुक के नाम से वीडियो बना देते हैं, व्यूज मिल जाएंगे। वो ये नहीं बता रहे कि सोनम वांगचुक के पिताजी कांग्रेस के MLA रहे हैं।
ಇಲ್ಲಿ ಹೇಳಿದ್ ಕೇಳಿದ್ರಲ್ಲ, ಓವರ್ ಆಲ್ ಆಗಿ ಈ ಹಿಂದೂಗಳು ಅವರ ತನನ ಮರ್ತೋಗ್ಬಿಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಈ ಕಾಶ್ಮೀರನ ಕುಯ್ದು ಕೊಟ್ಬಿಡ್ಬೇಕು ಅನ್ನೋ ಲೆವೆಲ್ಗೆ ಅಲ್ಲಿ ಹೋರಾಟ ನಡೀತಾ ಇದೆ. ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಇಷ್ಟು ಜನ ಇದ್ದಾರೆ. ಈವನ್ ಪೊಲಿಟಿಕಲ್ ಲೀಡರ್ಗಳು, AP ಪೊಲಿಟಿಕಲ್, ಕಾಂಗ್ರೆಸ್, ಬೇರೆ ಎಲ್ಲಾ ಲೀಡರ್ಗಳು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಹೋಗ್ಬಿಟ್ಟಿದ್ದಾರೆ. CJP ಅಂತ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಪಾರ್ಟಿನ ನಂಬ್ಕೊಂಡು ಓದಂತ ಯುವಕರು ಮುಟ್ಟಾಳ್ರಾಗೋದ್ರು, ದಡ್ಡರಾಗೋದ್ರು. ಇವತ್ತು हम यहाँ पर आए थे, वो मुद्दों से हम पूरी तरीके से भटक चुके हैं। यहाँ पर मोदी के नारे और तमाम गोदी मीडिया के नारे और तमाम मैंने खुद देखा कि महिला पत्रकार को जो स्टूडेंट्स की बात करने यहाँ पर आए हैं उनके साथ किस तरीके से अभद्रता की गई है ना। और जो यहाँ पर जिन्होंने इस संबोधन को बुलाया है, जिस प्रोटेस्ट को बुलाया है, वो पूरी तरीके से दूसरी ओर दिशा हो रही है। जिस मुद्दों के लिए हम यहाँ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಪ್ರೊಟೆಸ್ಟ್ ಕರೆದ್ಬಿಟ್ಟು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಈ ಪಾರ್ಟಿಯವರು ಅಂತಲ್ಲ, ಅಲ್ಲಿ ನಡೀತಾ ಇರೋದೇ ಅದು. ದುಡ್ಡು ಕೊಟ್ಟು ಈ ಪಾಕಿಸ್ತಾನದವರು, ಚೈನಾದವರು, ಬೇರೆಯವರು ಭಾರತದಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಅಂತ ದಂಗೆ ಹೇಳಬೇಕು, ಜನ ಹೊಡೆದಾಡ್ಕೊಂಡು ಸಾಯ್ಬೇಕು. ಅದಕ್ಕೆ ಸಪೋರ್ಟ್ ತಗೊಳ್ತಾ ಇರೋದು ಬಾಂಗ್ಲಾದೇಶದವರು. ಕೆಲವಷ್ಟು ಇಲ್ಲಿರೋರೆ ಸಪೋರ್ಟ್ ಮಾಡ್ತಾ ಇದಾರೆ ಬಿಡಿ, ಅವ್ರಿಗೆ ಎಜುಕೇಶನ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತವ್ರೆಲ್ಲ ಹೋಗಿ ಕುತ್ಕೊಂಡು ಇಲ್ಲಿ ದಂಗೆ ಏಳಿಸ್ಬೇಕು ಅಂತಾನೆ ಕಾಯ್ತಾ ಕೂತಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡಿದಂತ ಯುವಕರು ಯಾರು? ನಮ್ಮ ದೇಶದವರೇ. 3 ಕೋಟಿ ಜನ ಬುದ್ಧಿ ಇಲ್ದೇ ಇರೋರಲ್ಲ, ಎಲ್ಲ ಓದಿರೋರೆ, ದಡ್ಡರಾಗೋದ್ರು. ಅದನ್ನೇ ಹೇಳಿದ್ದು, ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ. ಈಗೆಲ್ಲ ಕೆಟ್ಟು ಹಾಳಾಗಿ ಹೋದ ಮೇಲೆ ಬುದ್ಧಿ ಬಂದ್ರೆ ಯೂಸ್ ಆಗಲ್ಲ. ಮುಂದೇನಾದ್ರೂ ಕಲ್ತ್ಕೊಳ್ಳಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಇನ್ಫ್ಲೂಯೆನ್ಸರ್ಸ್ ವಿಡಿಯೋಗಳು ಮಾಡ್ತಾ ಇರ್ತಾರೆ, ಆಗ್ತಾ ಇರ್ತಾರೆ. ಅಲ್ಲಿ ಒಬ್ರು ಕುತ್ಕೊಂಡು ವಿದ್ಯಾರ್ಥಿಗಳಿಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇದಾರೆ, ಹಾಗೆ ಹೀಗೆ ಅದನ್ನ ಹಾಕೊಂಡು TRP ಮಾಡ್ಕೊಂಡ್ರು. ಬಟ್ ಆದ್ರೆ ಅಲ್ಲಿ ನಡೆದಂತ ವಿಷಯಗಳು, ಈ ನೆಗೆಟಿವ್ ವಿಷಯಗಳು ಇದೆಯಲ್ಲ, ದೇಶನ ಡಿವೈಡ್ ಮಾಡೋದು, ಜನ ಹೊಡೆದಾಡ್ಬೇಕು ಅನ್ನೋದು, ಕಾಶ್ಮೀರನ ಕಟ್ ಮಾಡ್ಕೊಳ್ಳೋದು, ಹಿಂದೂ ದೇವತೆಗಳೆಲ್ಲ ಹಿಂದೂಗಳೆಲ್ಲ ಡ್ಯಾಶ್, ಹಿಂದೂಗಳೆಲ್ಲ ಹೀಗೆ ಅಂತ ಬೈದವರು ನಡೀತಾ ಇದ್ದಾರೆ. ಹಿಂದೂಗಳು ಹೀಗೆ ಇರ್ತಾರೆ. ಇನ್ನ ಇಲ್ಲಿ ನಡೆದಿದ್ದು ಸ್ಟ್ರೈಕೇ ಅಲ್ಲ, ಇಲ್ಲಿ ನಡೆದಿದ್ದು ಡ್ಯಾನ್ಸು, ಕಲ್ಚರಲ್ ಪ್ರೋಗ್ರಾಮ್ಸು, ಇಂಥದ್ದೆಲ್ಲ ನಡೆದೋಯ್ತು. ಉಪವಾಸಕ್ಕೆ ಬೆಲೆನೇ ಇಲ್ವಾ ಅನ್ನೋ ಮಟ್ಟಕ್ಕೆ CJP ಅಲ್ಲಿ ಆಕ್ಟ್ ಮಾಡ್ತು. ಈ ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ, ಇದು ಓವರ್ ಆಲ್ ಆಗಿ ಜನರ ಕಣ್ಣಿಗೆ ಮಂಕು ಬೂದಿ ಅನ್ನೋದನ್ನ ಎರಚಿಸ್ತು. ಒಂದು ವರ್ಡನ್ ಇಟ್ಕೊಂಡು ಯಾವ ಮಟ್ಟಕ್ಕೆ ದೇಶನ ಅಳ್ಳಾಡಿಸೋ ಲೆವೆಲ್ಗೆ ಹೋಗಿತ್ತು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದ್ರಲ್ಲೂ ನೋಡಿ ಯಾವ ಮಟ್ಟಕ್ಕೆ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ಹಿಂದೆ ಒಬ್ರು ವ್ಯಕ್ತಿ ಪಾಪ ಉಪವಾಸದಲ್ಲಿ ಕೂತಾ ಇದ್ದಾರೆ, ಮುಂದೆ ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. CJP ಲೀಡರ್ಸ್ ಉಪವಾಸದ ಬೆಲೆ ಏನು, ಹೋರಾಟದ ಬೆಲೆ ಏನು ಇವ್ರಿಗೆಲ್ಲ ಗೊತ್ತಾ? ಇವರೆಲ್ಲ ಏನು ಅಂದ್ರೆ ಮಜಾ ಮಾಡೋದಕ್ಕೆ, ದೇಶನ ಡಿವೈಡ್ ಮಾಡೋದಕ್ಕೆ ಬಂದವರೇ ಹೊರತು ಯಾರೂ ಕೂಡ ಇಲ್ಲಿ ಹೋರಾಟ ಮಾಡ್ಬೇಕು ಅಂತ ಬಂದವರೇ ಅಲ್ಲ. ಹೋರಾಟ ಮಾಡೋದು ಈ ರೀತಿನ, ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟ ಮಾಡೋರು ಈ ರೀತಿ ಡ್ಯಾನ್ಸ್ ಮಾಡ್ತಾರೆ. ಅಲ್ಲಿ ಹೋರಾಟ ಕೂತಿರೋಂಥ ವ್ಯಕ್ತಿ ಕೂತೇ ಇದ್ದಾರೆ ಪಾಪ. ಇದೇ ಸತ್ಯ. ಆದ್ರೆ ಸತ್ಯ ಕಹಿಯಾಗಿರುತ್ತೆ. ದುಗಳು ಅನ್ನೋದಕ್ಕಿಂತ ಭಾರತನ ಇಲ್ಲಿ ಡಿವೈಡ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಭಾರತನ ಕಂಪ್ಲೀಟ್ ಆಗಿ ಹಾಳು ಮಾಡೋದಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಯಾರು? ಭಾರತದ ಭವ್ಯ, ಭಾರತದ ಫ್ಯೂಚರ್ ಪ್ರಜೆಗಳು, ಯುವಕರು. ಬುದ್ಧಿ ಕಲೀಲಿಲ್ಲ ಅಂದ್ರೆ ನಮ್ಮ ಬೆಂಗಳೂರಿಗೂ ಬಂದು ಹೋಗಿದ್ರು. ನೆಕ್ಸ್ಟ್ ಪೊಲಿಟಿಕಲ್ ಪಾರ್ಟಿ ಬೇರೆ ಕಟ್ಟಬೇಕು ಅಂತ ಇದ್ದಾರೆ. ಅಂತದಕ್ಕೆ ಸಪೋರ್ಟ್ ಮಾಡಿ ಇನ್ನ ಯಾವ ಮಟ್ಟಕ್ಕೆ ಕೆಟ್ಟೋಗ್ಬೇಕು ಅಂತ ಇದು ಗೊತ್ತಿಲ್ಲ. ಸಪೋರ್ಟ್ ಮಾಡೋರೆಲ್ಲ ನಿಜವಾಗ್ಲೂ ದೊಡ್ಡ ಮುಟ್ಟಾಳ್ರಾಗ್ತೀವಿ ಅನ್ನೋದು ಒಂದು ಸತ್ಯ. ಈ ಎಷ್ಟೋ ವಿಷಯಗಳಿದೆ ನಿಮಗೆ ತಿಳಿಸ್ತಾ ಇರ್ತೀವಿ, ಎಚ್ಚರಿಸ್ತಾ ಇರ್ತೀವಿ. ಎಚ್ಚೆತ್ಕೊಳ್ಳಿ. ಇನ್ನ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.